ಸೊ ಇದೇ ನಮ್ಮ ಸ್ಟ್ರಾಟಜಿ, ಲೂಸ್ ಟೈಮ್ ನಾಟ್ ಮನಿ. ಏನ್ ಸರ್ ನೀವು ಹೊಸದಾಗಿ ಉಲ್ಟಾ ಹೇಳ್ಕೊಡ್ತಾ ಇದ್ದೀರಾ? ಎಲ್ಲರೂ ನೋಡಿದ್ರೆ ಏನ್ ಹೇಳ್ತಾರೆ, ಟೈಮ್ ಹೋಗಿದ್ರೆ ಸಿಗಲ್ಲ, ಟೈಮ್ ಲಾಸ್ ಮಾಡಬೇಡಿ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಟೈಮ್ ಲಾಸ್ ಮಾಡ್ಕೊಳ್ಳಿ, ದುಡ್ಡು ಲಾಸ್ ಮಾಡಬೇಡಿ ಅಂತೀರಾ. ಇದಕ್ಕೆ ಇದು ಟ್ರೇಡಿಂಗ್ ಅಲ್ಲಿ ಇದು ಹೇಗೆ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಏನು ಅಂತ ನೋಡಿದ್ರೆ, ಜಸ್ಟ್ ಒಂದು ಸೆಕೆಂಡ್ ನೀವೇ ಇವಾಗ ನೀವು ಆಲ್ರೆಡಿ ಒಂದು ಹೊಸ ಟ್ರೇಡರ್ ಅಲ್ಲ, ಆಲ್ರೆಡಿ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಲಾಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ಳಿ. ಸ್ವಲ್ಪ ಒಂದು ಸ್ಟೆಪ್ ಹಿಂದೆ ಬಂದು ನೋಡಿ, ಒಂದು 6 months ಬ್ಯಾಕೋ ಇಲ್ಲ 1 year ಬ್ಯಾಕೋ ಮೇಜರ್ ಲಾಸ್ ಯಾವಾಗಾಯ್ತೋ ಆ ಲಾಸ್ ಅಲ್ಲಿ ಮಾತ್ರ ಇವಾಗ ನೀವು ಯೋಚನೆ ಮಾಡಿ ನೋಡಿ. ಏನಂದ್ರೆ ಇವಾಗ ಒಂದು 1 ಲಕ್ಷ ರೂಪಾಯಿ ಲಾಸ್ ಮಾಡಿದ್ದೀರಾ ಅನ್ಕೊಳ್ಳಿ, ಸ್ವಲ್ಪ ಹಿಂದೆ ಬನ್ನಿ, ಇವಾಗ ಒಂದು 6 months ಮುಂಚೆ ನೀವು 1 ಲಕ್ಷ ಲಾಸ್ ಮಾಡಿದ್ದೀರಾ ಅಂದ್ರೆ 1 lakh ಲಾಸ್ ಆಗೋದ್ರಿಂದ ಇಲ್ಲಿವರೆಗೂ ನೀವು 1 lakh ಅದು ತೆಗಿಯಕ್ಕಾಗಲಿಲ್ಲ ಅಂದ್ರೆ ನೀವು ಎಷ್ಟು ಕಷ್ಟಪಟ್ಟಿರ್ತೀರ ಅಂತ ಯೋಚನೆ ಮಾಡಿ ನೋಡಿ. ಕರೆಕ್ಟಾ? ಇವಾಗ 6 ತಿಂಗಳು ಬೇರೆ ಕಂಪ್ಲೀಟ್ ಆಯ್ತು. ಇವಾಗ 6 ತಿಂಗಳು ಆದ್ಮೇಲೆ ನಿಮ್ಮ ಹತ್ರ ದುಡ್ಡಿತ್ತು ಅಂದ್ರೆ ಎಷ್ಟು ಯೂಸ್ಫುಲ್ ಆಗಿರ್ತಿತ್ತು. ಇವಾಗ ನಿಮಗೆ 6 ತಿಂಗಳು ಮುಖ್ಯನಾ ಇಲ್ಲ ದುಡ್ಡು ಮುಖ್ಯನಾ ಅಂದ್ರೆ ತುಂಬಾ ಜನ ಆ ದುಡ್ಡು ಮುಖ್ಯ ಅಂತಾರೆ. ಯಾಕಂದ್ರೆ 6 ತಿಂಗಳು ಟೈಮ್ ಇದೆ, ಇನ್ನೊಂದು 6 ತಿಂಗಳು ಟೈಮ್ ಸಿಗುತ್ತೆ ನಿಮ್ಗೆ ಫ್ಯೂಚರ್ ಅಲ್ಲಿ. ಆದ್ರೆ ಎಲ್ಲಾರ್ಗೂ ಆ ಕಳ್ಕೊಂಡಿದ್ದ ಕಾಸು ವಾಪಸ್ ಬರುತ್ತೆ ಅಂದ್ರೆ ಇಲ್ಲ. ಸೊ ಇಟ್ ಇಸ್ ಬೆಟರ್ ಟು ಲೂಸ್ ಟೈಮ್ ರಾದರ್ ದ್ಯಾನ್ ಮನಿ. ಈ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಲೈಫ್ ಫಿಲಾಸಫೀಸ್ ಅಲ್ಲಿ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಟೈಮ್ ಪ್ರೆಷಿಯಸ್ ಅಂತಾರೆ, ದುಡ್ಡಲ್ಲ. ನಾನು ಆ ಫಿಲಾಸಫಿಗೋ ಬೇರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಹೇಳ್ತಾ ಇಲ್ಲ. ಪರ್ಟಿಕ್ಯುಲರ್ ಆಗಿ ಟ್ರೇಡರ್ಗೆ ಒಂದು ಲಾಸ್ ಮಾಡಿರೋ ಒಂದು ರಿಟೇಲ್ ಟ್ರೇಡರ್ಗೆ ಇರೋ ವಿಷಯನ ಹೇಳ್ತಾ ಇರೋದು. ಲಾಸ್ ಮಾಡಿದ್ರೆ ಟೈಮ್ನ ಕಳ್ಕೊಳ್ಳಿ, ಬಟ್ ಕ್ಯಾಶ್ನ ಲಾಸ್ ಮಾಡ್ಕೊಬೇಡಿ. ಯಾಕಂದ್ರೆ ನಾನು ಇವಾಗ ಮಾತಾಡ್ತಾ ಇರೋದು ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಬಗ್ಗೆನೋ ಇಲ್ಲ ದೊಡ್ಡ ಪ್ರೊಫೆಷನಲ್ ಟ್ರೇಡರ್ಸ್ ಬ್ಯಾಕಪ್ ಫಂಡ್ಸ್ ಇರೋರ ಬಗ್ಗೆ ಅಲ್ಲ. ನಾರ್ಮಲ್ ಒಂದು ಮಿಡಲ್ ಕ್ಲಾಸ್